ಶುದ್ಧ ಅಯೋಗ್ಯತನದ ಭಂಡತನದ ಪರಮಾವಧಿ. ನಾಚಿಗೆ ಮಾನ ಮರ್ಯಾದೆ ಇಲ್ಲೋ ಅಂತ ಭಾಷಣ ಮಾಡ್ತಾರಲ್ಲ, ಫಸ್ಟ್ ಬಂಡತನ, ನಾಚಿಗೆ ಮಾನ ಮರ್ಯಾದೆ ಇರಲಾದಂಥವ್ರು ಏನೂ ಮಾಡಿಲ್ಲ 50-60 ವರ್ಷದಾಗ. ಒಂದು ಹನಿ ನೀರು ಕೊಡೋದಿಲ್ಲ ಅಂತ ಹೇಳಿದವ್ರು ಯಾರು ಮಾದಾಯಿ ಒಳಗೆ? ಸೋನಿಯಾ ಗಾಂಧಿ ಅವರಲ್ಲ. ಯಾವಾಗ ಸಾಲ್ವ್ ಆಗಲಿಕ್ಕೆ ಸಾಧ್ಯತೆ ಇತ್ತು, ಸೌಹಾರ್ದ ಇತ್ತು, ಅವಾಗ ಹೋಗಿ ಭಾಷಣ ಮಾಡಿದ್ರಿ. ಒಂದು ಹನಿ ಕರ್ನಾಟಕ ನೀರು ಬಿಡೋದಿಲ್ಲ ಅಂತ ಹೇಳಿದವ್ರು ಯಾರು? ಬಾಯಿ ಬಂದಂಗೆ ಮಾತಾಡಿ ನಾವೇನೋ ಎಲ್ಲದಕ್ಕೂ ಡೈವರ್ಟ್ ಮಾಡ್ತೀವಿ. ಮತ್ತು ಇನ್ನೊಂದು ಏನಾಗ್ಯದ, ಸಿದ್ದರಾಮಯ್ಯನವ್ರು ಅವರ ಹೇಳ್ಯಾರ ನಾ ಮುಂದೆ ಇಲೆಕ್ಷನ್ ನಿಲ್ಲುವುದಿಲ್ಲ ಅಂತ. ಅದಕ್ಕೆ ಬಾಯಿ ಬಂದಂಗೆ ಮಾತಾಡಿ ಒಂದು 5 ವರ್ಷ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡ್ಯಾರ. ಒಟ್ಟು ಹೆಂಗಾರ ಮಾಡಿ ಡಿ ಕೆ ಶಿವಕುಮಾರ್ ಅಂತ ದೂರ ಇಡೋದು, ನನ್ನ ಜಾತ್ರೆನ ನಡೆಸಿದ್ರ ಆತಂತ ತೀರ್ಮಾನ ಮಾಡ್ಯಾರ. ಅಷ್ಟ ಅವ್ರದ್ದಿರೋದು ಬೇರೆ. ನೋಡ್ರಿ, ನಾವು ಅವ್ರಿಗೆ ಆಲ್ರೆಡಿ ಸಲಹೆಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ನಾನು ಹೇಳಿದ್ದೇನೆ, ಇದನ್ನು ನೀವು ಕ್ವಶನ್ ಮಾಡಿರಿ ಹೈಕೋರ್ಟ್ನಲ್ಲಿ ಅನ್ನೋದನ್ನು ನಾವು ಹೇಳಿದ್ದೇವೆ. ಈಗೇನು ಅವ್ರು ಗೋವಾದವ್ರು ಇವರೇ ಹಾಕಿದ್ದಾರೆ ರೀ, ನಾವು ಹಾಕಿಲ್ಲ, ಅದನ್ನು ವಿತ್ಡ್ರಾ ಮಾಡಿರಿ ಅಂತ ಹೇಳಿದ್ವಿ. ಅವ್ರು ಸುಪ್ರೀಂ ಕೋರ್ಟ್ನಾಗ ಮಾಡ್ಯಾರ. ಸುಪ್ರೀಂ ಕೋರ್ಟ್ನಾಗ ಆಲ್ ಟುಗೆದರ್ ಹಿಯರಿಂಗ್ ಬರ್ತದೆ. ಬಟ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ಮಾಡ್ಬೋದು. ನೋಡ್ರಿ, ನಮ್ಮ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಆದೇಶ ಇಲ್ಲ. ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋರು ನಾವು ಎಲ್ಲಿಯೂ ಆಗಿಲ್ಲ. ಒಂದೇ ಒಂದು ಸ್ಕೂಲ್ದಲ್ಲಿ ಆಗಿದೆ. ಎಲ್ಲ ಕಡೆನೂ ಸಹಿತ ಆ್ಯಸ್ ಯೂಶ್ವಲ್ ನಾವು ನೀಟ್ ಎಕ್ಸಾಮ್ ನಡೆಸಿದ್ರು ಸಹಿತ ಅದರದ್ದು ನಡೆಸೋ ಜವಾಬ್ದಾರಿ ರಾಜ್ಯ ಸರ್ಕಾರದ ಏಜೆನ್ಸಿಗಳ ಮೇಲೆ ಇರುತ್ತೆ. ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಅವ್ರು FIR ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ರೈಲ್ವೆ ಎಕ್ಸಾಮ್ದೊಳಗೆ ನೋಡ್ರಿ, ದ್ಯಾಟ್ ವಾಸ್ ಎ ರಾಂಗ್ಲಿ ಇಂಟರ್ಪ್ರಿಟೆಡ್. ಇಟ್ ವಾಸ್ ರಾಂಗ್ಲಿ ಇಂಟರ್ಪ್ರಿಟೆಡ್. ನನ್ನ ಕಡೆ ಎಕ್ಸಾಮಿನೇಷನ್ ಪ್ರಾಧಿಕಾರದ ಏನು ಸರ್ಕ್ಯುಲರ್ ಇತ್ತು, ಆ ಸರ್ಕ್ಯುಲರ್ದಲ್ಲಿ ಇದೆ ಧಾರ್ಮಿಕ ಚಿಹ್ನೆಗಳು ಅಂತಿದೆ. ಯಾವನೋ ವಿಚಾರ ಮಾಡಿದವ ಇದ್ರೊಳಗ ಜನಿವಾರ ಅಥವಾ ಹಿಂದಿ ಒಳಗೆ ಜನಿವು ಅಂತ ಹೇಳ್ತಾರೆ, ಕೆಲವರು ಯಜ್ಞೋಪವಿತ ಅಂತ ಹೇಳ್ತಾರೆ. ಅದರಲ್ಲಿ ನಾನು ಅದು ಹೇಳಿದ್ದೆ ಅವತ್ತು, ನಿಮ್ಮ ಮುಂದೂ ಹೇಳಿದ್ದು ನಾನು. ಇದು ಬರೇ ಒಂದೇ ಜಾತಿಯವರು ಹಾಕೋದು, ಎಲ್ಲ ಕ್ಷತ್ರಿಯರು, ಬೇರೆ ಬೇರೆ ಹಿಂದೂ ಸಮಾಜದಲ್ಲಿದ್ದಂಥ ಬೇರೆ ಬೇರೆ ಜನಾಂಗದವರು ಜನಿವಾರವನ್ನು ಧರಿಸುವಂಥದ್ದು ಪ್ರಾಕ್ಟೀಸ್ ಇದೆ. ಅದರಲ್ಲಿ ಮೆಟಲ್ದು ಗಿಟಲ್ದು ಇದ್ದರೆ ವಿಶೇಷ ಚೆಕ್ ಮಾಡಬೇಕು. ಯಾಕಂದರೆ ಇವತ್ತು ಅದರಲ್ಲಿ ಡಿವೈಸ್ ಇಟ್ಕೊಂಡು ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅದನ್ನು ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದರೆ ಜನಿವಾರ ತೆಗೆಸೋದು ಮತ್ತು ಮೆಟಲ್ ತೆಗೆಸೋದು ಈ ಥರ ಸಂಗತಿಗಳ ಬಗ್ಗೆ ನಮ್ಮ ಪರೀಕ್ಷಾ ಪ್ರಾಧಿಕಾರದ ನೋಟಿಫಿಕೇಷನ್ದಲ್ಲಿ ಸರ್ಕಾರದ ಇರಲಿಲ್ಲ. ರೈಲ್ವೆ ಎಕ್ಸಾಮ್ ಕಂಡಕ್ಟ್ ಮಾಡೋರು ರೈಲ್ವೆ ಬೋರ್ಡ್ನವರು ಅದರಲ್ಲಿ ಸ್ವಲ್ಪ ಇಂಟರ್ಪ್ರಿಟೇಷನ್ದಲ್ಲಿ ತಪ್ಪು ಮಾಡಿದರು. ನಾನು ಅವತ್ತೇ ಅಶ್ವಿನಿ ವೈಷ್ಣವ್ ಅವರಿಗೆ ಮಾತನಾಡಿ ಅದನ್ನು ಕರೆಕ್ಟಿವ್ ಮೆಜರ್ಸ್ ತಗೊಂಡು ಅದಕ್ಕೆ ಕ್ಲಾರಿಫಿಕೇಷನನ್ನು ಕೊಡಿಸಿದೆ.